ಒಂದು ಪ್ರಾಡಕ್ಟ್, ನ್ಯಾಚುರಲ್ ಪ್ರಾಡಕ್ಟ್ ಅಂದರೆ ಕೋಳಿ ಮೊಟ್ಟೆ. ಕೆಲವರಿಗೆ ಅಷ್ಟು ಹೆಂಗೆ ತೊಗೋಬೇಕು, ಕೆಲವರು ಪೈಲ್ಮಾನ್ಗಳು ಅಥವಾ ಕೆಲವರು ಹೇಳ್ತಾರೆ ಹಸಿ ಮೊಟ್ಟೆ ಕುಡಿದ್ರೆ ತಾಕತ್ತು ಜಾಸ್ತಿ ಬರುತ್ತೆ ಅಂತ. ದಯವಿಟ್ಟು ಇಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಆ ಶೆಲ್ಲಿನಲ್ಲಿ 17,000 ರಂಧ್ರಗಳಿರ್ತವೆ. ಈ ಮೊಟ್ಟೆಯನ್ನು, ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೊಟ್ಟೆ ವೆಜಿಟೇರಿಯನ್ನು, ನಾನ್ ವೆಜಿಟೇರಿಯನ್. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ರೀಸೆಂಟಾಗಿ ಬಾಸ್ ಚಾನಲ್ನಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸರ್ಕಾರದಿಂದ ನನಗೊಂದು ಲೆಟರ್, ಎಜುಕೇಷನ್ ಡಿಪಾರ್ಟ್ಮೆಂಟಿಂದ, ಡಾಕ್ಟ್ರೇ 73 ಲಕ್ಷ ಮೊಟ್ಟೆಯನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ, ಅನುದಾನಿತ ಶಾಲೆಗಳು, ಏಡೆಡ್ ಸ್ಕೂಲ್ಗಳಿಗೆ ಕೊಡ್ತೀವಿ. ಅನ್ಫಾರ್ಚುನೇಟ್ಲಿ ಮಕ್ಕಳು ಕೆಲವರು ಮೊಟ್ಟೆ ತಿನ್ನೋದಿಲ್ಲ. ಯಾಕಂದರೆ ತಂದೆ ತಾಯಿಗಳು ಅದ್ರ ಬಗ್ಗೆ ತಪ್ಪು ಕಲ್ಪನೆ ರೂಢಿಸಿರ್ತಾರೆ. ನಮಗೆ ಮೊಟ್ಟೆ ಬೇಡ, ಬಾಳೆಹಣ್ಣು ಕೊಡಿ ಅಂತಾರೆ. ಬಟ್ ಮೊಟ್ಟೆಗೂ ಬಾಳೆಹಣ್ಣಿಗೂ ಕಂಪೇರ್ ಮಾಡೋಂಗೇ ಇಲ್ಲ. ಮೊಟ್ಟೆ ಬಗ್ಗೆ ನಿಮ್ಗೆ ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆ ನಿಮಗೆ ಒಂದು ಮೊಟ್ಟೆ ದಿನಕ್ಕೆ ತುಂಬುವುದು ಹೊಟ್ಟೆ ಅಂದರೆ, ವಂಡರ್ಫುಲ್ ಪ್ರೋಟೀನ್ಸ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್, ನ್ಯಾಚುರಲ್ ಪ್ರಾಡಕ್ಟ್ ಅಂದರೆ ಕೋಳಿ ಮೊಟ್ಟೆ. ಈ ಕೋಳಿ ಮೊಟ್ಟೆಯಲ್ಲಿ ಕೆಲವರಿಗೆ ಅಷ್ಟು ಹೆಂಗೆ ತೊಗೋಬೇಕು, ಹಸಿದು ಕುಡಿಬೇಕಾ, ಬೇಯಿಸಿ ತಿನ್ನಬೇಕಾ, ಆಮ್ಲೆಟ್ ಮಾಡಿ ತಿನ್ನಬೇಕಾ? ಸಿಂಪ್ಲೆಸ್ಟ್ ಅಂದರೆ ಬಾಯಿಲ್ಡ್ ಎಗ್. ಮೊಟ್ಟೆಯನ್ನು ಬೇಯಿಸಿ ತಿನ್ನಬೇಕು. ಕೆಲವರು ಪೈಲ್ಮಾನ್ಗಳು ಅಥವಾ ಕೆಲವರು ಹೇಳ್ತಾರೆ ಹಸಿ ಮೊಟ್ಟೆ ಕುಡಿದ್ರೆ ತಾಕತ್ತು ಜಾಸ್ತಿ ಬರುತ್ತೆ ಅಂತ. ದಯವಿಟ್ಟು ಇಲ್ಲ, ನಿಮ್ಮ ತಪ್ಪು ಕಲ್ಪನೆ. ನಿಮ್ಮ ಮೊಟ್ಟೆ ಶೆಲ್ಲಿರುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಆ ಶೆಲ್ಲಿನಲ್ಲಿ 17,000 ರಂಧ್ರಗಳಿರ್ತವೆ. ಸ್ಮಾಲ್ ಹೋಲ್ಸ್ ಅಂತೀವಿ ನಾವು. ಸೊ ಮೊಟ್ಟೆಯನ್ನು ನೀವೆಲ್ಲನ ಇಟ್ಟರೆ ಅದರೊಳಗೆ ಬ್ಯಾಕ್ಟೀರಿಯಾ ಎಂಟ್ರಿ ಆಗ್ಬೋದು. ಇದೇನು ಕೋಟೆಗೆ ಕಟ್ಟಿದಂಥ ವಾಲ್ ಇದ್ದಂಗೆ ಇರಲ್ಲ, ಹೋಲ್ಸ್ ಇರ್ತವೆ. ಯಾವ ಬ್ಯಾಕ್ಟೀರಿಯಾ ಜಾಸ್ತಿ ಹೋಗುತ್ತೆ ಅಂದರೆ ಸಾಲ್ಮೊನೆಲ್ಲಾ, ಅಂದರೆ ಒಂದು ಗ್ಯಾಸ್ಟ್ರೋಎಂಟ್ರೈಟಿಸ್. ಸಾಲ್ಮೊನೆಲ್ಲಾ ನೀವೇನಾದರೂ ಆಹಾರದಲ್ಲಿ ಇದ್ದರೆ ನಿಮಗೆ ಲೂಸ್ ಮೋಷನ್ ಆಗುತ್ತೆ. ಅದರಿಂದ ದಯವಿಟ್ಟು ಹಸಿ ಮೊಟ್ಟೆಯನ್ನು ಕುಡಿಬೇಡಿ. ಕುಡಿಯೋದ್ರಿಂದ ಅಡ್ವಾಂಟೇಜ್ ಇಲ್ಲ. ಯಾಕಂದರೆ ನಿಮಗೆಲ್ಲೋ ಒಂದು ಕೇಳಿರ್ತೀರಿ, ಬೇಯಿಸಿದರೆ ಪ್ರೋಟೀನ್ಸ್ ಹಾಳಾಗುತ್ತೆ, ವಿಟಮಿನ್ಸ್ ಹಾಳಾಗುತ್ತೆ. ಇಲ್ಲ, ಕೋಳಿ ಮೊಟ್ಟೆಯಲ್ಲಿ ಹಂಗೆ ಆಗಲ್ಲ. ಬೇಯಿಸಿದ ಮೊಟ್ಟೆ ಈಸ್ ದ ಬೆಸ್ಟ್ ಮೊಟ್ಟೆ. ಎರಡನೇದು, ನಿಮಗೆ ಎಲ್ರಿಗೂ ನೀವು ನೋಡಿರ್ತೀರಿ ಹಳ್ಳಿಯಲ್ಲಿ. ನಾನು ಹಳ್ಳಿ ರೈತನ ಮಗ ಇದ್ದೀನಿ. ಕಾವಿಟ್ರೆ ಮರಿ ಬರೋದು, ಕಾವು ಕೊಟ್ಟರೆ ಕೋಳಿ ಮೊಟ್ಟೆಗೆ ಕಾವು. ಆದರೆ ಸರ್ಕಾರಿ ಶಾಲೆ ಕೊಡೋವಂಥ 71 ಲಕ್ಷ ಮೊಟ್ಟೆಗಳು ಕಾವಿಟ್ರೆ ಮರಿ ಆಗಲ್ಲ. ಅಂದರೆ ಅನ್ಫರ್ಟಿಲೈಸ್ಡ್ ಎಗ್ ಅಂತೀವಿ ನಾವು. ಈ ಮೊಟ್ಟೆಯನ್ನು, ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೊಟ್ಟೆ ವೆಜಿಟೇರಿಯನ್ನು, ನಾನ್ ವೆಜಿಟೇರಿಯನ್ನು. ಯಾಕಂದರೆ ಬ್ರಾಹ್ಮಣರು, ಲಿಂಗಾಯತರು ಅವರು ವೆಜಿಟೇರಿಯನ್ಸು, ಮೊಟ್ಟೆ ತಿನ್ನಲ್ಲ. ಬಟ್ ನಾನೊಬ್ಬ ವೈದ್ಯನಾಗಿ ಮೊಟ್ಟೆಯನ್ನು ದಯವಿಟ್ಟು ನೀವು ತಿನ್ನಿ, ನಿಮ್ಮ ಮಕ್ಕಳಿಗೂ ತಿನ್ನಿಸಿ. ಯಾಕಂದರೆ ಇದು ನಾನ್ ವೆಜಿಟೇರಿಯನ್ ಅಲ್ಲ, ಇಟ್ ಈಸ್ ವೆಜಿಟೇರಿಯನ್. ಯಾಕಂದರೆ ಅದು ಮರಿ ಆಗಲ್ಲ. ಅಡ್ವಾಂಟೇಜ್ ಏನಂದರೆ 13 ಎಸೆನ್ಷಿಯಲ್ ಪ್ರೋಟೀನ್ಸ್ ಇರೋದು ಮೊಟ್ಟೆಯಲ್ಲಿ, ಬೇರೆ ಯಾವುದರಲ್ಲೂ ನಿಮಗೆ ಸಿಗೋದಿಲ್ಲ. ಫ್ಯಾಟ್ ಕಡಿಮೆ ಇರೋದು ಮೊಟ್ಟೆಯಲ್ಲಿ. ಈಗೊಂದು ಡೌಟ್ ಬರುತ್ತೆ ನಿಮಗೆ, ಡಾಕ್ಟ್ರೇ ಹಳದಿ ಭಂಡಾರವನ್ನು ತಿನ್ನಬೇಕೋ ಬೇಡೋ ಅಂತ. ಮೊದಲೆಲ್ಲ ಭಂಡಾರವನ್ನು ತೆಗೆದು ಮಕ್ಕಳಿಗೆ ಕೊಟ್ಟು ಅವ್ರು ಬರೀ ವೈಟ್ ತಿನ್ನೋರು. ಈಗಲೂ ಕೆಲವ್ರು ಹಂಗೆ ಮಾಡ್ತಾರೆ. ನಿಮ್ಗೊಂದು ಮಾತು ಹೇಳ್ತೀನಿ, ಲೀಸ್ಟ್ ಕಂಟೆಂಟ್ ಆಫ್ ಫ್ಯಾಟ್ ಅಂದರೆ ಎಗ್ಗಲ್ಲಿರುತ್ತೆ. 2.5 ಮಿಲಿಗ್ರಾಮ್ಸ್ ಇರುತ್ತೆ. ಪ್ರೋಟೀನ್ 7.8 ಇರುತ್ತೆ. ಸೊ ಈ ಪ್ರೋಟೀನ್ನೊಳಗೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅದರೊಳಗಾಗಿ ನೀವು ಭಾಳ ಸಾರಿ ಈಚೀಚೆಗೆ ನಮ್ಮ ಹತ್ರ ರಿಪೋರ್ಟ್ ತರ್ತಾರೆ, ನಮಗೆ ವಿಟಮಿನ್ B12 ಕಡಿಮೆ ಇದೆ, ಡಿ ಕಡಿಮೆ ಇದೆ ಡಾಕ್ಟ್ರೇ ಅಂತ. ನಿಮಗೆ ವಿಟಮಿನ್ B12 ಯಾವಾಗಲೂ ಕೂಡ ವೆಜಿಟೇರಿಯನ್ ಫುಡ್ ತಿನ್ನೋರಿಗೆ ಕಡಿಮೆ ಇರುತ್ತೆ. ಯಾಕಂದರೆ ವಿಟಮಿನ್ B12 ಓನ್ಲಿ ಮೊಟ್ಟೆಯಲ್ಲಿ ಸಿಗುತ್ತೆ, ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಸಿಗುತ್ತೆ. ಬಟ್ ಆಗಲೇ ನಾನು ಕ್ಲಾರಿಫೈ ಮಾಡಿದ್ದೀನಿ, ಮೊಟ್ಟೆ ನಾನ್ ವೆಜಿಟೇರಿಯನ್ ಅಲ್ಲ. ಆದ್ದರಿಂದ ವೆಜಿಟೇರಿಯನ್ಸ್ ತಿಂದರೂ ಕೂಡ ನಿಮಗೆ B12 ಸಿಗುತ್ತೆ. ಎರಡನೇದು, ಈ ಭಂಡಾರದೊಳಗೆ ಕೊಲೆಸ್ಟ್ರಾಲ್ ಇರುತ್ತಾ ಡಾಕ್ಟ್ರೇ? ಹಾರ್ಟಿಗೆ ತೊಂದರೆ ಆಗುತ್ತಾ? ಇಲ್ಲ, ರಿವರ್ಸ್ ಇವತ್ತು ನಾನು ಹೇಳ್ತಿದ್ದೀನಿ. 2 ಥರ ಕೊಲೆಸ್ಟ್ರಾಲ್ ಇರುತ್ತೆ. HDL, ಹೈ ಡೆನ್ಸಿಟಿ ಕೊಲೆಸ್ಟ್ರಾಲು, ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್, LDL. ಸೊ HDL ಜಾಸ್ತಿ ಇರೋದ್ರಿಂದ ನಿಮ್ಮ ಹೃದಯಕ್ಕೆ ಒಳ್ಳೆಯದು. ಅದರಿಂದ ಮೊಟ್ಟೆ ತಿನ್ನೋರು ಹೆದರ್ಕೋಬೇಡಿ. ಮೊಟ್ಟೆ ತಿನ್ನೋದ್ರಿಂದ ಹಾರ್ಟಿಗೆ ಪ್ರೊಟೆಕ್ಷನ್ ಆಗುತ್ತೆ ಹೊರತು ತೊಂದರೆ ಆಗೋದಿಲ್ಲ. ಅಂಡ್ ಮೊನ್ನೆ ತಾನೇ ಒಂದು ಮಾಧ್ಯಮದಲ್ಲಿ ನನ್ನ ಗುರುಗಳು, ನಮ್ಮ BM ಹೆಗ್ಡೆಯವರು ಯಾರೋ ಪ್ರಶ್ನೆ ಕೇಳಿದಾಗೆ, ಮೊಟ್ಟೆನ ಭಂಡಾರ ತಿನ್ನಬೇಕಾ ಅಂದರೆ, ತಿಂದ ಇದ್ರೆ ನೀನು ಮೊಟ್ಟೆನೇ ತಿನ್ನಬೇಡ ಅಂತ ಹೇಳ್ತಾಯಿದ್ರು. ಅಂದರೆ ಮೊಟ್ಟೆ ತಿಂದರೆ, ಓಲ್ ಮೊಟ್ಟೆ ತಿಂದ್ರೇ ನಿಮಗೆ ಅದರ ಉಪಯೋಗ. ಸೊ ಅದರಿಂದ ಒಮೆಗಾ ಫ್ಯಾಟಿ ಆಸಿಡ್ಸ್ ಇರುತ್ತೆ ಮೊಟ್ಟೆ ಒಳಗೆ. ಹೋಲ್ಸಮ್ ಫುಡ್ ಅಂದರೆ ಮೊಟ್ಟೆ.
ಪ್ರೋಟೀನ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ, ಫ್ಯಾಟ್ ಸಿಗುತ್ತೆ, ಗುಡ್ ಫ್ಯಾಟ್ ಸಿಗುತ್ತೆ, ಒಮೆಗಾ ಸಿಗುತ್ತೆ. ಇವಿಷ್ಟೂ ಕೂಡ ಮೊಟ್ಟೆಯಲ್ಲಿ ಸಿಗೋದ್ರಿಂದ ಮೊಟ್ಟೆ ಹೋಲ್ಸಮ್ ಫುಡ್. ಆ್ಯಂಡ್ ಇನ್ನೊಂದು ಹಳ್ಳಿ ಕಡೆ ಮಕ್ಕಳಿಗೆ ಬೆಳಗ್ಗೆನೇ ಒಂದು ಮೊಟ್ಟೆ ತಿಂದ್ಬಿಟ್ರೆ ಅವರು ಹೊಟ್ಟೆ ಹಸಿಯೋದಿಲ್ಲ. ಯಾಕಂದರೆ ಅನ್ನ ಉಂಡ್ರೆ ಭಾಳ ಬೇಗ ಡೈಜೆಷನ್ ಆಗುತ್ತೆ, ಸ್ಟಮಕ್ ಖಾಲಿ ಆಗುತ್ತೆ. ಕೋಳಿ ಮೊಟ್ಟೆ ಬೇಗ ಡೈಜೆಸ್ಟ್ ಆಗಲ್ಲ. ಅಂದರೆ ನಾನು ರಿವರ್ಸ್ ಹೇಳ್ತಿಲ್ಲ, ಅದು ಒಳ್ಳೆಯದು, ನಿಧಾನವಾಗಿ, ಆದರೆ ಮಕ್ಕಳಿಗೆ ಹಸಿವೆ ಆಗಲ್ಲ. ಅದಕ್ಕೆ ಒಂದು ಮೊಟ್ಟೆ ತಿಂದರೆ ನಿಮ್ಮ ಹೊಟ್ಟೆ ತುಂಬುವುದು. ಆದ್ದರಿಂದ ದಯವಿಟ್ಟು ಮೊಟ್ಟೆಗಳ ಬಗ್ಗೆ ಭಾಳ ತಪ್ಪು ತಿಳುವಳಿಕೆಗಳಿದ್ದಾವೆ. ಹಳ್ಳಿ ಕಡೆ ಹೆಣ್ಮಕ್ಳಿಗೆ ಕೊಡಲ್ಲ, ಯಾಕಂದರೆ ನೀವು ಮಡಮೆ ಆಗುತ್ತೆ, ಎಕ್ಸಸ್ ಆಫ್ ಹೀಟ್ ಆಗುತ್ತೆ, ತಿನ್ನಬೇಡ ಅಂತಾರೆ. ಮಕ್ಕಳು ಕೋಳಿಗೆಲ್ಲ ಇಂಜೆಕ್ಷನ್ ಕೊಡ್ತಾರೆ, ಅದರಿಂದ ಹಾರ್ಮೋನ್ ಇರುತ್ತೆ, ಬೇಗ ಋತುಮತಿಯರಾಗ್ತಾರೆ, ಮೆಚ್ಯೂರ್ ಆಗ್ತಾರೆ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ಕೋಳಿಗೆ ಯಾವುದು ಅಂತ ಗ್ರೋತ್ ಹಾರ್ಮೋನ್ ಕೊಡಲ್ಲ. ಕೋಳಿ ಕೊಡೋ ಇಂಜೆಕ್ಷನ್ಗಳು ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಏನೇ ಕೊಟ್ಟರು ಕೂಡ, ಕೋಳಿ ಏನೇ ತಿಂದರೂ ಕೂಡ ಅದರ ಮೊಟ್ಟೆಯೊಳಗೆ ಅದು ಬರಲ್ಲ. ಭಾಳ ಜನಕ್ಕೆ ತಪ್ಪು ಕಲ್ಪನೆ. ನಾಟಿ ಕೋಳಿ ಮೊಟ್ಟೆ ತುಂಬ ಒಳ್ಳೆಯದು, ಯಾಕಂದರೆ ಅದು ಕಾಳು ಕಡ್ಡಿ ತಿಂತದೆ, ಹುಳುಗಳು ತಿನ್ನುತ್ತೆ. ಈ ಫಾರಮ್ ಕೋಳಿಗಳಿಗಾದರೆ ಆರ್ಟಿಫಿಷಿಯಲಾಗಿ ಇಂಜೆಕ್ಷನ್ ಆಗಬೇಡ, ಇಲ್ಲ. ನೋಡಿ, ಒಬ್ಬ ವಿಜ್ಞಾನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾಟಿ ಮೊಟ್ಟೆಗೂ ಫಾರಮ್ ಮೊಟ್ಟೆಗೂ ವ್ಯತ್ಯಾಸ ಇಲ್ಲ. ರುಚಿ ವ್ಯತ್ಯಾಸ ಇರ್ಬೋದು, ಸ್ಮೆಲ್ ವ್ಯತ್ಯಾಸ ಇರ್ಬೋದು, ಆದರೆ ಅದರ ನ್ಯೂಟ್ರಿಟಿವ್ ವ್ಯಾಲ್ಯೂ ಇದೆಯಲ್ಲ, ಅದು ಎರಡಕ್ಕೂ ಡಿಫ್ರೆನ್ಸೇ ಇಲ್ಲ. ಹಂಗಾಗಿ ಎಲ್ಲೋ ಒಂದು ಕಡೆ ಜನಗಳ ಆ ನಂಬಿಕೆ, ಜಾಸ್ತಿ ದುಡ್ಡು ಕೊಟ್ಟು ನಾಟಿ ಮೊಟ್ಟೆ ತೊಗೋತಾರೆ, ನಾಟಿ ಕೋಳಿ ಸಾರು ತಿಂತಾರೆ. ರುಚಿ ಬೇರೆ ಇರ್ಬೋದು, ಆದರೆ ಅದರ ವ್ಯಾಲ್ಯೂ ನಾವು ಸರ್ಜನ್ಸ್ ಕನ್ಸಿಡರ್ ಮಾಡೋದು ಪ್ರೋಟೀನ್ಸ್ ಎಷ್ಟಿದೆ, ವಿಟಮಿನ್ಸ್ ಎಷ್ಟಿದೆ, ಎಷ್ಟು ಕ್ಯಾಲ್ರಿ ಸಿಗುತ್ತೆ. ಒಂದು ಮೊಟ್ಟೆ 50 ಗ್ರಾಮ್ ಇರುತ್ತೆ, 70 ಕ್ಯಾಲ್ರಿ ಸಿಗುತ್ತೆ ನಿಮಗೆ. ಇಮ್ಯಾಜಿನ್ ಮಾಡ್ಬೋದು. ಇನ್ನು ಕೆಲವರು ನಮ್ಮನ್ನು ಕೇಳ್ತಾರೆ, ಡಾಕ್ಟ್ರೇ ಅವ್ರ ಪೈಲ್ಮಾನು ನಮ್ಮಣ್ಣ 8 ಮೊಟ್ಟೆ ತಿಂತಾರೆ, ತಿನ್ಬೋದಾ? ಬೇಡ, ಅಷ್ಟೆಲ್ಲ ಬೇಕಿಲ್ಲ. ಡೆಫಿನೆಟ್ಲಿ 1 ಅಥವಾ 2 ಮೊಟ್ಟೆ ಪರ್ ಡೇ ಆ್ಯಂಡ್ ಎವ್ರಿ ಡೇ ತಿನ್ನಬೇಕು. ಇದೇನಾಗುತ್ತೆ, ಶಾಲಾ ಕಾಲೇಜುಗಳಲ್ಲಿ ದಿನ ಕೊಡ್ತಾರೆ, ಭಾನುವಾರ ಒಂದಿನ ಬಿಟ್ಟು. ಆದರೆ ಕೆಲವರು ಶನಿವಾರ ತಿನ್ನಲ್ಲ, ಯಾಕಂದರೆ ಅವತ್ತು ಎಲ್ಲೋ ಆಂಜನೇಯನ ಪೂಜೆ ಮಾಡ್ತಾರೆ. ಸೋಮವಾರ ತಿನ್ನಲ್ಲ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡ್ತಾರೆ. ದಯವಿಟ್ಟು ಇದು ವೆಜಿಟೇರಿಯನ್ ಫುಡ್ ಆದ್ದರಿಂದ ನಿಮ್ಮ ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾದ, ಅದು ಫ್ರೀಯಾಗಿ ಕೊಡೋವಂಥ ಮೊಟ್ಟೆಯನ್ನು ದಯವಿಟ್ಟು ಬಿಸಾಕಬೇಡಿ. ಅಥವಾ ಅದು ಬೇಡ ಅಂತೇಳಿ ಬಾಳೆಹಣ್ಣು ತೊಗೋಬೇಡಿ. ಬಾಳೆಹಣ್ಣೊಳಗೆ ಕ್ಯಾಲ್ರಿ ಜಾಸ್ತಿ ಇರುತ್ತೆ, ವಿಟಮಿನ್ಸ್ ಭಾಳ ಕಡಿಮೆ ಇರುತ್ತೆ, ಪ್ರೋಟೀನ್ಸ್ ಕಡಿಮೆ ಇರುತ್ತೆ. ಹಂಗಾಗಿ ನೀವು ಬಾಳೆಹಣ್ಣು ತಿನ್ನೋದ್ರಿಂದ ನಿಮಗೆ ಅಷ್ಟು ಅನುಕೂಲ ಇಲ್ಲ. ಬಾಳೆಹಣ್ಣು ಬೇಕಾದ್ರೆ ನಿಮ್ಮ ಖುಷಿಗೆ ತಿನ್ನಿ, ಆದರೆ ಕೋಳಿಯ ಮೊಟ್ಟೆ ಭಾಳ ಇಂಪಾರ್ಟೆಂಟು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.